ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಬನ್ನಿ, ನೀತು ಅನ್ನದ ಮನೆ ಕನ್ನಡ ವ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ, ಇವತ್ತು ನಾನು ನಿಮ್ಮ ಜೊತೆ ದೇವ್ರ ಮನೆ ಕ್ಲೀನಿಂಗ್ ವ್ಲಾಗ್ಸ್ನ ಶೇರ್ ಮಾಡ್ತೀನಿ. ಹೇಗೆ ನಾವು ಈಸಿಯಾಗಿ ನಮ್ಮ ಮನೆಯಲ್ಲೇ ಇರುವಂತಹ ವಸ್ತುಗಳನ್ನು, ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನಮ್ಮ ದೇವ್ರ ಮನೆ ನೀಟಾಗಿ ಟೈಲ್ಸ್ ಎಲ್ಲ ಕ್ಲೀನ್ ಮಾಡ್ಬೋದು ಅನ್ನೋದನ್ನ ನೋಡೋಣ. ನಾನೀಗ ಮನೆಯಲ್ಲೇ ಇರುವಂತಹ 4 ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ತುಂಬ ಈಸಿಯಾಗಿ ವೈಟ್ ಟೈಲ್ಸ್ ಇತ್ತು ಅಂದರೆ ತುಂಬಾ ಕಷ್ಟ ನಮ್ಮ ಹೆಣ್ಮಕ್ಳಿಗೆ. ದೇವ್ರ ಮನೇಲಿ ಗೊತ್ತಾಗಲ್ಲ ನಮಗೆ ಎಷ್ಟೆಲ್ಲ ಗಲೀಜಾಗಿರುತ್ತೆ, ನೋಡೋಕ್ಕೇನೂ ಇಲ್ಲ, ಎಲ್ಲ ಚೆನ್ನಾಗಿದೆ ಅನಿಸುತ್ತೆ. ಕೈಯಲ್ಲಿ ಹಿಂಗೆ ಮುಟ್ಟಿ ನೋಡಿ ಟೈಲ್ಸು ಒಂದು ಲೇಯರೇ ಬ್ಲ್ಯಾಕ್ ಲೇಯರ್ ಫಾರ್ಮ್ ಆಗಿರುತ್ತೆ ಫ್ರೆಂಡ್ಸ್. ಕೈಯಿಂದ ಮುಟ್ಟುವಾಗಲೇ ನಮಗೆ ಗೊತ್ತಾಗುತ್ತೆ. ಅದು ವಾಶ್ ಮಾಡುವಾಗಂತೂ ಬ್ಲ್ಯಾಕ್ ನೀವು ಎಷ್ಟೇ ವಾಶ್ ಮಾಡಿದ್ರು ಮತ್ತೆ ಅದು ವೈಟ್ ಕಲರ್ ಟೈಲ್ಸ್ ಬರಲ್ಲ. ಸೊ ಅದಕ್ಕೆ ನಾವು ನೀಟಾಗಿ ವಾಶ್ ಮಾಡೋಣ ಬನ್ನಿ, ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು. ಅಗರಬತ್ತಿ ದೀಪ ಹಚ್ಚೋದ್ರಿಂದ ನಮ್ಗೆ ಆ ಹೊಗೆಯಿಂದ ನಮಗೆ ಟೈಲ್ಸ್ ಮೇಲೆ ಒಂದು ಲೇಯರ್ ಫಾರ್ಮ್ ಆಗಿರುತ್ತೆ. ಪರವಾಗಿಲ್ಲ, ನಾವು ದೇವ್ರಿಗಿಂತ ಮುಖ್ಯ ನಮ್ಗೆ ಯಾವುದು ಇಲ್ಲ. ನಾವು ಕ್ಲೀನ್ ಮಾಡ್ಕೊಳೋದ್ರಲ್ಲಿ ಏನೂ ತಪ್ಪಿಲ್ಲ. ಮಂತ್ಲಿ ಒನ್ಸ್ ನಾವು ದೇವ್ರ ಮನೆನ ನೀಟಾಗಿ ಟೈಲ್ಸ್ ಎಲ್ಲ ಕ್ಲೀನ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನಮ್ಮ ದೇವ್ರ ಮನೆ. ಬನ್ನಿ, ಈಗ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಅನ್ನೋದನ್ನು ನಾನು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ, ನೋಡ್ಕೊ ಬನ್ನಿ. ಖಂಡಿತ 4 ಇಂಗ್ರೀಡಿಯೆಂಟ್ಸ್ ನಿಮ್ಮ ಹತ್ರ ಇರೋದನ್ನೇ ತೋರಿಸ್ತಾ ಇದ್ದೀನಿ. ಮತ್ತು ಅದೇನು ವೇಸ್ಟ್ ಆಗಲ್ಲ ಫ್ರೆಂಡ್ಸ್. ಬರೀ ಟೈಲ್ಸಿಗೋಸ್ಕರ 4 ಇಂಗ್ರೀಡಿಯೆಂಟ್ ಯೂಸ್ ಮಾಡಬೇಕಾ ಅನ್ನೋದು ಪ್ರಶ್ನೆ ಆದರೆ ನಮಗೆ ಅದನ್ನು ಕ್ಲೀನ್ ಮಾಡೋಕ್ಕೆ ತುಂಬ ಟೈಮ್ ವೇಸ್ಟ್ ಆಗಲ್ಲ. ನಂತರ ಅದನ್ನು ವೇಸ್ಟು ಆಗಲ್ಲ. ಅದನ್ನು ನೀವು ಬಾತ್ರೂಮ್ ಕೆಳಗಡೆ ನೆಲ ವಾಶ್ ಮಾಡೋಕ್ಕೂ ಹಂಗೇನೆ ಯೂಸ್ ಮಾಡ್ಬೋದು. ಅಥವಾ ಟೈಲ್ಸ್ ಕೂಡ, ಅದನ್ನು ಬಾತ್ರೂಮ್ ಟೈಲ್ಸ್ ಕೂಡ ನೀವು ಯೂಸ್ ಮಾಡ್ಕೋಬೋದು. 2-3 ಕೆಲಸಕ್ಕೆ ಒಂದ್ಸತಿ ನಾವು ಅದನ್ನು ಹಾಕ್ಕೊಂಡ್ರೆ ಯೂಸ್ ಮಾಡ್ಕೋಬೋದಾಗಿರುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ನೋಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಒಳ್ಳೊಳ್ಳೆ ವಿಡಿಯೋಸ್ನ ಮಾಡೋಕ್ಕೆ ನಂಗೆ ಎನ್ಕರೇಜ್ಮೆಂಟ್ ಕೊಡಿ. ಖಂಡಿತ ನೀವು ಮಾಡ್ತೀರಾ ಅನ್ನೋ ನಂಬಿಕೆ ನನಗಿದೆ. ಬನ್ನಿ, ನಾವು ವ್ಲಾಗ್ ಸ್ಟಾರ್ಟ್ ಮಾಡೋಣ. ನಾನು ನಿಮಗೆ ತೋರಿಸ್ತೀನಿ. ಹಾಗೂ ಈ ಬೆಲ್ಗಳಿರುತ್ತಲ್ಲ ದೇವ್ರ ಮನೆಗಳಲ್ಲಿ, ಚಿಕ್ಕ ಚಿಕ್ಕ ಬೆಲ್ಗಳು ಹ್ಯಾಂಗ್ ಮಾಡಿರ್ತೀವಲ್ಲ, ಅದಂತೂ ನಾವು ಮಂತ್ಲಿ ಅಂತೂ ಯಾರೂ ಕ್ಲೀನ್ ಮಾಡಲ್ಲ. ತುಂಬಾ ಟೈಮ್ ಹಿಡಿಯುತ್ತೆ ಮತ್ತು ಅದನ್ನೆಲ್ಲ ಮಾಡೋಕ್ಕೂ ಆಗಲ್ಲ, ಒಂದು ಮಂತಿಗೆಲ್ಲ ಮಾಡಲೂಬಾರ್ದು. ಸೊ ಈಗ ಏಕೆಂದರೆ ಅದು ಶೈನಿಂಗ್ ಎಲ್ಲ ಒಟ್ಟೋಗುತ್ತೆ. ಸೊ ಈಗ ನಾವು ತುಂಬ ಲಾಂಗ್ ಗ್ಯಾಪಲ್ಲಿ ಅದನ್ನು ಹಬ್ಬಗಳ ಟೈಮಲ್ಲಿ ಮಾತ್ರ ನಾವು ಹೆಣ್ಮಕ್ಳು ಅದನ್ನು ಕ್ಲೀನ್ ಮಾಡೋದಲ್ವಾ. ಸೊ ಅದಕ್ಕೆ ಅದ್ರ ಶೈನಿಂಗ್ ಎಲ್ಲ ಫುಲ್ ಬ್ಲ್ಯಾಕ್ ಆಗಿಬಿಟ್ಟಿರುತ್ತೆ. ಅದು ಕಾಪರಿಂದ, ತಾಮ್ರದಿಂದ ಆಗಿರುತ್ತಲ್ವ, ಅದು ಕಲರು ಫುಲ್ ಡಲ್ ಆಗಿರುತ್ತೆ. ಅದಕ್ಕೂ ನಾನು ಒಂದು ಪೌಡರ್ ನಿಮ್ಗೆ ಹೇಳ್ತೀನಿ. ಅದನ್ನು ಯೂಸ್ ಮಾಡಿಕೊಂಡು ನೀವು ಕ್ಲೀನ್ ಮಾಡಿಕೊಂಡ್ರೆ ಈಸಿಯಾಗೂ ಕ್ಲೀನ್ ಮಾಡ್ಬೋದು ಮತ್ತು ತುಂಬ ಚೆನ್ನಾಗಿ ಶೈನಿಂಗ್ ಬರುತ್ತೆ. ಬನ್ನಿ, ನೋಡ್ಕೊಬರೋಣ ನಾವೀಗ. ಬನ್ನಿ, ಈಗ ಏನು ಇಂಗ್ರೀಡಿಯೆಂಟ್ಸ್ ಅಂತ ನೋಡಿಸ್ತೀನಿ. ಅದಕ್ಕೂ ಮುಂಚೆ ನೋಡಿ, ನನ್ನ ದೇವ್ರ ಮನೆ ಎಷ್ಟೆಲ್ಲ ಗಲೀಜಾಗಿದೆ, ಬ್ಲ್ಯಾಕ್ ಲೇಯರೇ ಫಾರ್ಮ್ ಆಗಿದೆ. ಇದನ್ನೆಲ್ಲ ಹೇಗೆ ಈಸಿಯಾಗಿ ನಾವು ಕ್ಲೀನ್ ಮಾಡ್ಕೋಬೋದು ಅಂತ ತೋರಿಸ್ತೀನಿ. ಈಗ ನೋಡಿ, ದೇವ್ರ ಮನೆ ಸಾಮಾನೆಲ್ಲ ನೀಟಾಗಿ ಟೇಬಲ್ ಒರೆಸಿ ಅಲ್ಲಿ ಇಟ್ಟಿದ್ದೀನಿ. ಬನ್ನಿ ಫ್ರೆಂಡ್ಸ್, ಈಗ ಇಂಗ್ರೀಡಿಯೆಂಟ್ ಏನೇನು ತೊಗೋಬೇಕು ಅಂತ ನೋಡೋಣ. ಈಗ ನೋಡಿ, ನೀಮ್ ಆಯಿಲ್ ತೊಗೊಂಡಿದ್ದೀನಿ, ಅಥವಾ ಲೈಸಾಲ್ ಯಾವ್ದಾದ್ರು ತೊಗೋಬೋದು ಫ್ಲೋರ್ ಕ್ಲೀನಿಂಗ್ ಮಾಡೋದು. ಈಗ ಹ್ಯಾಂಡ್ ವಾಶು ಸ್ವಲ್ಪ, ಮತ್ತು ಸರ್ಫ್ ಎಕ್ಸೆಲ್ ಪೌಡರು, ನಾರ್ಮಲ್ ಪೌಡರು. ಈಗ ಶಾಂಪು ಯಾವ್ದು ಬೇಕಿದ್ರೂ ಆಗ್ಬೋದು ಶಾಂಪು ನೀವು ಯೂಸ್ ಮಾಡೋದು. ಈಗ ಒಂದು ಬಕೆಟಲ್ಲಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪನೇ ಹಾಕ್ಕೊಳ್ಳಿ. ಒಂದು 2 ಡ್ರಾಪ್ ಹಾಕ್ಕೊಂಡ್ರೂ ಸಾಕು. ನೀಮ್ ಆಯಿಲ್ 1 ಕ್ಯಾಪ್ ಫುಲ್ ಹಾಕಿದ್ದೀನಿ. ಈಗ ಒಂದು ಸ್ವಲ್ಪ ಸರ್ಫ್ ಎಕ್ಸೆಲ್ ಅಥವಾ ಟೈಡು, ನೀವು ಯಾವ್ದು ಯೂಸ್ ಮಾಡ್ತೀವೋ ಅದು ಸರ್ಫ್ ತೊಗೊಳ್ಳಿ. ಕ್ಲೀನಾಗೆಲ್ಲ ಮಿಕ್ಸ್ ಮಾಡಿ. ಇದು ನೋಡಿ ಫ್ರೆಂಡ್ಸ್, ಇದು ಮೈ ಉಜ್ಕೋತೀವಲ್ಲ ಬ್ರಷ್ಷು, ಅದು ಹಳೇದು ಫ್ರೆಂಡ್ಸ್, ವೇಸ್ಟ್ ಆಗಿರೋಂಥದ್ದು ಯೂಸ್ ಮಾಡ್ಕೊಳ್ಳಿ. ಈಗ ಬನ್ನಿ, ನೀಟಾಗಿ ನಮ್ಮ ದೇವ್ರ ಮನೆಗೆ ಎಷ್ಟು ಈಸಿಯಾಗಿ ಕ್ಲೀನ್ ಮಾಡ್ಬೋದು ಗೊತ್ತಾ ಫ್ರೆಂಡ್ಸ್, ತುಂಬ ಟೈಮೇ ಹಿಡಿಯಲ್ಲ. ಈಗ ನೋಡಿ, ಇದನ್ನು ಎಲ್ಲ ಲಿಕ್ವಿಡ್ ನಾವು ಏನು ಮಾಡಿದ್ವಲ್ಲ ಅದರ ಸಹಾಯದಿಂದ ಈ ಬ್ರಷ್ ತೊಗೊಂಡು ನೀಟಾಗಿ ಒಂದ್ಸತಿ ಎಲ್ಲ ಸುಮ್ಮನೆ ಹಂಗೆ ಉಜ್ಬಿಟ್ಟು ಬಿಟ್ಬಿಡಿ ಫ್ರೆಂಡ್ಸ್. ಸ್ವಲ್ಪ ತಾಗಿದ ತಕ್ಷಣ ಅದೆಲ್ಲ ನೀಟಾಗಿ ಎಲ್ಲ ಬ್ಲ್ಯಾಕ್ ಕ್ಲಿಯರೆಲ್ಲ ನೀಟಾಗಿ ಬಂದುಬಿಡುತ್ತೆ. ಟ್ರೈ ಮಾಡಿ ನೋಡಿ, ನಿಜವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ ಇದು, ಟ್ರೈ ಮಾಡಿ. ಈ ಥರ ಎಲ್ಲ ಒಂದು ಫುಲ್ಲು ಗೋಡೆ ತುಂಬಾ ಗಟ್ಟಿಯಾಗಿ ಕಷ್ಟಪಟ್ಟು ಮಾಡಬೇಕು ಅಂತಿಲ್ಲ ಫ್ರೆಂಡ್ಸ್. ಈ ಬ್ರಷ್ ಇರೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. ಬಿಸಾಕಬೇಡಿ ಅಂತ ಬ್ರಷಸ್ ಇಟ್ಕೊಳ್ಳಿ. ಈ ಥರ ನೀವು ಕ್ಲೀನ್ ಮಾಡೋ ಟೈಮ್ಗೆ ಯೂಸ್ ಆಗುತ್ತೆ. ಈಗ ಬಟ್ಟೆ ತೊಗೊಂಡು ನೀಟಾಗಿ ಒಂದು ಒರೆಸ್ಕೊಬಿಡಿ. ಆಗೋಯ್ತು ಫ್ರೆಂಡ್ಸ್, ಎಲ್ಲ ಟೈಲ್ಸ್ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ. ಈಗ ಬನ್ನಿ, ದೇವ್ರ ಮನೆ ಡೋರು ಅಂದರೆ ಹೊಸ್ತಿಲ್ ಕ್ಲೀನ್ ಮಾಡೋಣ. ಹೊಸ್ತಿಲಿಗೆ ಅರಿಶಿನ ಕುಂಕುಮ ಹಚ್ಚೋದ್ರಿಂದ ಸ್ವಲ್ಪ ಎಲ್ಲ ಕರೆ ಆಗಿರುತ್ತೆ. ಈಗ ನೋಡಿ, ಇಷ್ಟು ಚೆನ್ನಾಗಿ ಕರೆ ಬಿಟ್ಕೊಬಿಡುತ್ತೆ ಅರಿಶಿನ ಕುಂಕುಮದ್ದು. ನೀಟಾಗಿ ಇದನ್ನು ಫಾಲೋ ಮಾಡ್ಕೊಳ್ಳಿ, ಹೆಲ್ಪ್ ಆಗುತ್ತೆ. ಈಗ ನೋಡಿ, ಗಂಟೆ ಎಲ್ಲ ಫುಲ್ ಶೈನಿಂಗ್ ಹೊಟ್ಟೋಗಿದೆ. ನಾವು ಯಾವಾಗಲೂ 6 ಮಂತ್ಸ್ ಒಂದ್ಸತಿ ಕ್ಲೀನ್ ಮಾಡೋದ್ರಿಂದ ಇದು ಕಲರೆಲ್ಲ ಒಂಥರ ಡಾರ್ಕ್ ಆಗಿಬಿಟ್ಟಿರುತ್ತೆ. ಬನ್ನಿ, ಅದೇ ಲಿಕ್ವಿಡ್ಗೆ ಇದು ಬೆಲ್ಗಳನ್ನೆಲ್ಲ ಹಾಕ್ಕೊಳ್ಳಿ. ಒಂದ್ಸತಿ ಕ್ಲೀನಾಗಿ ವಾಶ್ ಆಗಿಬಿಡುತ್ತೆ ಫ್ರೆಂಡ್ಸ್. ಈ ಲಿಕ್ವಿಡ್ನ ವೇಸ್ಟ್ ಮಾಡಬೇಡಿ. ಬಾತ್ರೂಮ್ ಕ್ಲೀನಿಂಗು ಯೂಸ್ ಮಾಡ್ಕೊಳ್ಳಿ ಇದನ್ನು.
ಈಗ ನೋಡಿ ಆಮೇಲೆ ಬಿಸಾಕೋ ಟೈಮಲ್ಲಿ ಅದನ್ನು ಬಾತ್ರೂಮ್ಗೆ ಹಾಕಿ ಟೈಲ್ಸ್ ಕೂಡ ಕ್ಲೀನ್ ಮಾಡ್ಕೋಬೋದು. ಈಗ ನೋಡಿ ಗಂಟೆ ಎಲ್ಲ ನೀಟಾಗಿ ನೆನ್ಕೊಳ್ಳಿ, ಒಂದು ಸ್ವಲ್ಪ ಬಿಟ್ಬಿಡಿ. ಈಗ ಕೊಲಿನ ಯೂಸ್ ಮಾಡಿ ಡೋರ್ಗಳು ವಾಶ್ ಮಾಡ್ಕೊಳ್ಳಿ. ಡೋರ್ ಮಾತ್ರ ವುಡ್ ಇರುತ್ತಲ್ಲ ಅದನ್ನು ವಾಶ್ ಮಾಡಬಾರ್ದು ನೀರಿಂದ. ಸೊ ಕೊಲಿನ ಯೂಸ್ ಮಾಡಿಕೊಂಡು ನೀಟಾಗಿ ಒರೆಸ್ಕೊಳ್ಳಿ ಫ್ರೆಂಡ್ಸ್. ಒಂದು ಕಡೆ ಎಲ್ಲ ಸ್ಪ್ರೇ ಮಾಡಿದ್ದೀನಿ ಎಲ್ಲ ಕಡೆ. ಈಗ ನಾನು ನೀಟಾಗಿ ವೈಪ್ಸ್ ಸಿಗುತ್ತೆ ಫ್ರೆಂಡ್ಸ್. ಇದು ಎಲ್ಲರಿಗೂ ಗೊತ್ತಿರುತ್ತೆ, ಗೊತ್ತೇ ಇಲ್ಲದೆ ಇರೋರಿಗೆ ನಾನು ಬೇಕಾದ್ರೆ ನೋಡಿಸ್ತೀನಿ. 3 ವೈಪ್ಸ್ ಬರುತ್ತೆ ನೋಡಿ ಫ್ರೆಂಡ್ಸ್. ಇದು 150 ರುಪೀಸ್ ಅಥವಾ 130 ರುಪೀಸ್ ಸ್ಕ್ರಾಚ್ ಬೈಟ್ ಅಂತ ಬರುತ್ತೆ. ತುಂಬ ಚೆನ್ನಾಗಿ ಒರೆಸ್ಬೋದು ವುಡ್ಡನ್ನ. ಮತ್ತು ಕಿಚನಲ್ಲಿ ಕೂಡ ಸ್ಲ್ಯಾಬ್ ಯೂಸ್ ಮಾಡಿ ಒರೆಸೋ ಬಟ್ಟೆನೇ ಅವಶ್ಯಕತೆನೇ ಇರಲ್ಲ, ಚೆನ್ನಾಗಿ ಅನಿಸುತ್ತೆ. ಈಗ ನೋಡಿ ಅದು ಕಲರೆಲ್ಲ ಡಾರ್ಕ್ ಆಗಿರೋವಂಥ ಬೆಲ್ಗಳನ್ನ ಎಷ್ಟು ಈಸಿಯಾಗಿ ಕ್ಲೀನ್ ಮಾಡ್ಬೋದು ಅಂತ ಕೂಡ ತೋರಿಸ್ತೀನಿ. ಇದು ಪಂಚಮಿ ಶೈನಿಂಗ್ ಪೌಡರ್ ಅಂತ, ತುಂಬ ಚೆನ್ನಾಗಿ ತುಂಬ ಈಸಿಯಾಗಿ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್. ಇದನ್ನು ತೊಗೊಳ್ಳಿ, ಎಲ್ಲ ಕಡೆ ಮಾರ್ಕೆಟ್ಸಲ್ಲಿ ಸಿಗುತ್ತೆ, ಸೂಪರ್ ಮಾರ್ಕೆಟ್ಸಲ್ಲಿ. ಈಗ ಒಂದು ಸ್ವಲ್ಪ ಸರ್ಫ್ ಎಕ್ಸೆಲ್ ಜೊತೆ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಒಂದು ಸ್ಕ್ರಾಚ್ ಬೈಟ್ ತೊಗೊಂಡು, ಅಂದರೆ ಪಾತ್ರೆ ಕ್ಲೀನ್ ಮಾಡೋದು ತೊಗೊಂಡು, ಬ್ರಷ್ ತೊಗೊಂಡು ನೀಟಾಗಿ ಒಂದು ಸ್ವಲ್ಪನೇ, ತುಂಬ ಹಾರ್ಡ್ ವರ್ಕೇ ಇರಲ್ಲ ಫ್ರೆಂಡ್ಸ್, ಬೇಗ ಕ್ಲೀನ್ ಆಗುತ್ತೆ. ಈಗ ನೋಡಿ ಈ ಥರ ಬ್ರಷ್ ಮಾಡ್ಕೊಳ್ಳಿ. ಆ ಸಂದಿಗೆ ನಾನು ಈ ಟೂತ್ ಪೇಸ್ಟ್ ಬ್ರಷ್ ಯೂಸ್ ಮಾಡ್ತೀವಲ್ಲ, ಟೂತ್ ಬ್ರಷ್ಷು ಅದನ್ನು ಕೂಡ ಯೂಸ್ ಮಾಡಿದ್ದೀನಿ. ಅದು ಬೆಲ್ ತಗಲಾಕ್ತೀವಲ್ಲ ರಿಂಗು, ಅದರೊಳಗಡೆ ಬ್ರಷ್ ಸಹಾಯದಿಂದ ಕ್ಲೀನ್ ಮಾಡ್ಕೋತೀನಿ ಫ್ರೆಂಡ್ಸ್. ನೋಡಿ ಈಗ ಎಷ್ಟು ಶೈನಿಂಗ್ ಬಂದಿದೆ ಆಲ್ರೆಡಿ, ನೀವು ನೋಡ್ತಾ ಇದ್ದೀರಾ ಅನಿಸುತ್ತೆ. ನೋಡಿ ಆ ಬೆಲ್ಸ್ಗೂ ಈ ಬೆಲ್ಸ್ಗೂ ಕಂಪೇರ್ ಮಾಡಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಶೈನಿಂಗ್ ಬಂದುಬಿಡ್ತು, ನಮಗೆ ಹೊಸ ಬೆಲ್ಗಳ ಥರನೇ ಕಾಣಿಸುತ್ತೆ. ಯೂಸ್ ಮಾಡಿ ಇದನ್ನು. ನೋಡಿ ಎಷ್ಟು ಚೆನ್ನಾಗಿದೆ. ದೇವ್ರ ಮನೆ ಆಗಲಿ ಗಂಟೆನಾದದ ಸದ್ದೆ ಚೆಂದ ಅಲ್ವಾ? ಬನ್ನಿ ಫ್ರೆಂಡ್ಸ್, ಈಗ ನೋಡಿ ನಮ್ಮ ದೇವ್ರ ಮನೆ ಬಾಗಿಲು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಶೈನಿಂಗ್ ಆಗಿದೆ ತುಂಬ. ನೋಡಿ ನಮ್ಮ ದೇವ್ರ ಮನೆ ಫೈನಲಿ ಈ ಲುಕ್ ಬಂದಿದೆ. ಈಗ ಬನ್ನಿ ಇನ್ಸ್ಟಾಂಟಾಗಿ GRB ರಸಮ್ ಹೇಗೆ ಮಾಡ್ಕೊಳ್ಳೋದು 5 ಮಿನಿಟ್ಸಲ್ಲಿ ಅಂತ ತೋರಿಸ್ತೀನಿ. ಈಗ ನೋಡಿ ಜೀರಿಗೆ ಮತ್ತು ಮೆಣಸನ್ನ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಇಟ್ಕೋತಾ ಇದ್ದೀನಿ. ಅಷ್ಟೊತ್ತಿಗೆ ನಾನು ಕುಕ್ಕರಲ್ಲಿ ಬೇಳೆ, ಟೊಮೆಟೊ, ಈರುಳ್ಳಿ ಹಾಕಿ ಬೇಯಿಸ್ಕೊಂಡಿದ್ದೀನಿ. ಈಗ ಈ ಬೆಳ್ಳುಳ್ಳಿ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಕುಟ್ಕೊಳ್ಳಿ. ಈಗ ನೋಡಿ ನಮ್ಮ ಬೇಳೆ ಬೆಂದಿದೆ, ಸ್ಮ್ಯಾಶ್ ಮಾಡ್ಕೊಬಿಡಿ ನೀಟಾಗಿ. ಟೊಮೆಟೊ, ಈರುಳ್ಳಿ, ಬೇಳೆ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಈಗ GRB ರಸಮ್ ಪೌಡರ್ನ ಹಾಕ್ಕೊಂಡ್ಬಿಡಿ. ಒಂದು 2 ಸ್ಪೂನ್ ಹಾಕ್ಕೊಳ್ಳಿ. ನಿಮ್ಮ ರುಚಿಗೆ ತಕ್ಕಷ್ಟು. ಖಾರ ತಿನ್ನೋರು ಇನ್ನೊಂದು ಸ್ಪೂನ್ ಎಕ್ಸ್ಟ್ರಾ ಹಾಕ್ಕೊಳ್ಳಿ. ಎಲ್ಲ ಮಿಕ್ಸ್ ಮಾಡಿಕೊಂಡು ಈಗ ಒಗ್ಗರಣೆಗೆ ಇಟ್ಕೊಬಿಡಿ ಫ್ರೆಂಡ್ಸ್. ಈರುಳ್ಳಿ, ಕರಿಬೇವಿನ ಸೊಪ್ಪು ಮತ್ತು ನಾವು ಕುಟ್ಟಿ ಇಟ್ಕೊಂಡಿರುವಂತಹ ಬೆಳ್ಳುಳ್ಳಿ, ಜೀರಿಗೆ, ಮೆಣಸು ಆ ಮಿಕ್ಸ್ನ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡಿ. ಚೆನ್ನಾಗಿ ಮಿಕ್ಸ್ ಕೊಟ್ಟು ಒಗ್ಗರಣೆ ಆಗಿದೆ. ಈಗ ಇದನ್ನು ಹಾಕ್ಕೊಳ್ಳಿ. ನಾವು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿರುವಂತಹದ್ದು. ಕೋಲ್ಡ್ ಬಂದಾಗೂ ಬಾಯಿ ರುಚಿ ಕೆಟ್ಟಾಗೂ ಇದನ್ನು ಮಾಡ್ಕೊಳ್ಳಿ ಫ್ರೆಂಡ್ಸ್. ಸಿಕ್ಕಾಪಟ್ಟೆ ಟೇಸ್ಟ್ ಚೆನ್ನಾಗಿರುತ್ತೆ, ಬಾಯಿ ರುಚಿ ಮತ್ತು ವಾಪಸ್ ಬರುತ್ತೆ ಅಂತಲೇ ಹೇಳ್ಬೋದು. ಹೆಲ್ತ್ಗೂ ಒಳ್ಳೆಯದು, ನೆಗಡಿ ಕೆಮ್ಮಿಗೂ ಒಳ್ಳೆಯದು. ಈಗ ಬೇಳೆ ಸ್ಮ್ಯಾಶ್ ಆಗಿತ್ತಲ್ಲ ಅದನ್ನೆಲ್ಲ ನಾನು ಸಾಂಬಾರಿಗೆ ಒಗ್ಗರಣೆ ಜೊತೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ನೋಡಿ ನಮ್ಮ ಇನ್ಸ್ಟಾಂಟ್ GRB ರಸಮ್ ಅಥವಾ ಬೇಳೆ ರಸಮ್ ರೆಡಿ ಆಗೋಯ್ತು ಫ್ರೆಂಡ್ಸ್. ಇನ್ನೇನು ಬಿಸಿ ಅನ್ನದ ಜೊತೆ ಇಂಥ ಕೆಲಸದ ಟೈಮಲ್ಲಿ ಇದು ಈಸಿಯಾಗಿ ಮಾಡಿಕೊಂಡು ಊಟ ಮಾಡ್ಬೋದು ಬೇಗ, ತುಂಬ ರಿಸ್ಕಿ ಅನಿಸಲ್ಲ. ಈಗ ನೋಡಿ ನಮ್ಮದು GRB ರಸಮ್ ಹೇಗೆ ಕಾಣ್ತಾ ಇದೆ, ಯಮ್ಮಿಯಾಗಿರುತ್ತೆ ಫ್ರೆಂಡ್ಸ್. ಟ್ರೈ ಮಾಡಿ, 5 ಮಿನಿಟ್ಸಲ್ಲಿ ನಾವು ಮಾಡ್ಕೋಬೋದು. ಈ ಕಡೆ ಒಗ್ಗರಣೆ ಮಾಡೋಷ್ಟೊತ್ತಿಗೆ ಆ ಕಡೆ ಬೇಳೆ ಬೆಂದ್ಕೊಂಡ್ಬಿಡುತ್ತೆ, ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಆಗುತ್ತೆ. ಈಗ ಬನ್ನಿ, ಸಾಯಂಕಾಲ ಸ್ನಾನ ಎಲ್ಲ ಆಗಿ ಫ್ರೆಶ್ ಅಪ್ ಆಗಿದ್ದೀನಿ. ಈಗ ನೋಡಿ ನಾನು ದೇವ್ರ ಪೂಜೆ ಮಾಡ್ತಾಯಿದ್ದೀನಿ. ಖಂಡಿತ ಮನೆಗಳಲ್ಲಿ ಪ್ರತಿನಿತ್ಯ ದೀಪ ಉರಿಸಿ ಬೆಳಗ್ಗೆ ಮತ್ತು ಸಾಯಂಕಾಲ, ಅದೇ ನಮ್ಮನ್ನು ಕಾಪಾಡೋದು. ಸಿರಿ ಸಂಪತ್ತು ಅಂದ್ರೇ ನಮಗೆ ಮನೆಯಲ್ಲಿ ದೀಪ ಉರಿಸ್ಬೇಕು. ಎಲ್ಲರೂ ಆರೋಗ್ಯವಾಗಿ, ಅರಿಶಿನ ಕುಂಕುಮ ಸೌಭಾಗ್ಯದಿಂದ ಎಲ್ಲರೂ ಆರೋಗ್ಯವಾಗಿ ಖುಷಿಯಾಗಿರ್ಬೇಕಲ್ವ ಫ್ರೆಂಡ್ಸ್. ಎಲ್ಲ ಅಭಿವೃದ್ಧಿಗೊಳ್ಬೇಕಂದ್ರೆ ಖಂಡಿತ ನಾವು ಡೈಲಿ ಪೂಜೆ ಮಾಡಬೇಕು ದೀಪ ಹಚ್ಚಿ. ಇದು ಅನ್ನೋದು ಒಂದು ನಂಬಿಕೆ, ಆಚರಣೆ ಕೂಡ ಆಗಿದೆ. ಮತ್ತು ನೋಡಿ ಹಿಂದಿನ ದಿವಸನೇ ನೀವೆಲ್ಲ ಅರಿಶಿನ ಕುಂಕುಮ ಅಂದರೆ ಶುಕ್ರವಾರ ಯಾವುದೇ ಕಾರಣಕ್ಕೂ ಅರಿಶಿನ ಕುಂಕುಮದ ಭರಣಿನ ತೊಳಿಬಾರ್ದು. ತುಂಬಿದೆ ಅಂತಲೇ ಹೇಳಬೇಕು ಫ್ರೆಂಡ್ಸ್. ಯಾವಾಗಲೂ ಅರಿಶಿನ ಕುಂಕುಮ ಮನೇಲಿ ಖಾಲಿ ಆದಾಗ ತರಬೇಕು ಅಂತ ಹೇಳುವಾಗ ಖಾಲಿ ಆಯಿತು ಅಂತ ಹೇಳಲೇಬಾರ್ದಂತೆ ಫ್ರೆಂಡ್ಸ್. ಇದೊಂದು ನಿಜವಾಗ್ಲೂ ತುಂಬ ಯೂಸ್ಫುಲ್ ಟಿಪ್ಸ್ ಹೆಣ್ಮಕ್ಳಿಗೆ. ಯಾವಾಗಲೂ ತುಂಬಿದೆ ಅಂತಲೇ ಹೇಳಬೇಕು. ಉಪ್ಪು, ಅರಿಶಿನ ಕುಂಕುಮ, ಎಣ್ಣೆ ಮತ್ತು ಅಕ್ಕಿನ ಯಾವತ್ತೂ ಖಾಲಿಯಾಗಿದೆ ಅಂತ ಹೇಳಬಾರ್ದಂತೆ ಫ್ರೆಂಡ್ಸ್. ತುಂಬಿದೆ ಅಂತ ಹೇಳಿ ನಾವು ಅರ್ಥ ಮಾಡ್ಕೋಬೇಕು. ಮುಂಚೆನೇ ನಾವು ತಿಳ್ಕೊಂಡಿರಬೇಕು ತುಂಬಿದೆ ಅಂತ ಖಾಲಿಯಾಗಿದೆ ಅಂತ ಅರ್ಥ. ಸೊ ಈಗ ಈ ಥರ ಮಾಡಿ. ಈಗ ಅರಿಶಿನ ಕುಂಕುಮ ಅನ್ನೋದು ಎಷ್ಟು ಮುಖ್ಯ ಅಲ್ವಾ ಹೆಣ್ಮಕ್ಳಿಗೆ. ಬಟ್ ನಾನು ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಅರಿಶಿನ ಕುಂಕುಮ ಅದು ನಾವು ಮದುವೆ ಆದಮೇಲೆ ಸಿಗುವಂಥ ಸೌಭಾಗ್ಯ ಅಲ್ಲ ಫ್ರೆಂಡ್ಸ್. ಇದು ಚಿಕ್ಕ ವಯಸ್ಸಿಂದ ನಮಗೆ ಅರಿಶಿನ ಕುಂಕುಮ ಸೌಭಾಗ್ಯ ಇರುತ್ತೆ.
ಈಗ ಯಾರೋ ಗಂಡ ತೀರ್ಕೊಂಡ್ರು ಅಂತ ಅವ್ರನ್ನ ಪಾಪ ದೂಷಿಸಬಾರ್ದು ಫ್ರೆಂಡ್ಸ್. ಪ್ರತಿಯೊಬ್ಬರಿಗೂ ಅರಿಶಿನ ಕುಂಕುಮ ಅವರು ಹುಟ್ಟಿದಾಗಿಂದ ಬಂದಿರುತ್ತೆ. ಪ್ರತಿಯೊಬ್ಬರಿಗೂ ಅರಿಶಿನ ಕುಂಕುಮ ಕೊಡಿ, ಏನೂ ತೊಂದರೆ ಇಲ್ಲ. ಇದು ನನ್ನ ಭಾವನೆ ಹಾಗೂ ನನ್ನ ನಂಬಿಕೆ. ತುಂಬ ಜನ ಹೆಣ್ಮಕ್ಳು ಕಷ್ಟಪಡೋದು ನೋಡಿದ್ದೀನಿ. ನಾವು ತಿಳಿದವರು ಯಾರೂ ಈ ಥರ ಮಾಡೋದು ಬೇಡ, ಯಾರಿಗೂ ಅವಮಾನ ಮಾಡಬಾರ್ದು. ಅರಿಶಿನ ಕುಂಕುಮ ಅನ್ನೋದು ಹುಟ್ಟಿದಾಗಿಂದ ಸಾಯೋವರೆಗೂ ಅದು ನಮ್ಮ ಜೊತೆ ಇರುತ್ತೆ ಫ್ರೆಂಡ್ಸ್. ಏನಂತೀರಾ? ಬನ್ನಿ, ಒಂದು ಸ್ವಲ್ಪ ಸ್ಕ್ರೀನ್ಗಳು ಎಲ್ಲ ಇತ್ತಲ್ವ, ಹಬ್ಬಕ್ಕೆ ದೇವ್ರ ಮನೇಲಿ ಯೂಸ್ ಮಾಡೋ ಬಟ್ಟೆ ಎಲ್ಲ ವಾಶ್ ಮಾಡಾಯಿತು. ಈಗ ನೋಡಿ, ಹುರ್ಗಡ್ಲೆ ಉಂಡೆ ಕೂಡ ರೆಡಿ ಮಾಡಾಯಿತು. ಶಿವನಿಗೋಸ್ಕರ ಇದು ರೆಡಿ ಮಾಡಿದ್ದೀನಿ ನೈವೇದ್ಯಕ್ಕೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಬನ್ನಿ, ಇಲ್ಲಿಗೆ ಲಾಗ್ ಎಂಡ್ ಮಾಡ್ತೀನಿ. ಸಾರಿ, ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ, ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಸೊ ತುಂಬ ಲೆಂತಿ ಕೂಡ ಆಗುತ್ತೆ. ನಾನು ಹುರಿಗಡಲೆ ಉಂಡೆ, ಅಕ್ಕಿ ಉಂಡೆ ಅಂತ ಏನಂತೀವಿ ಶಿವರಾತ್ರಿಗೆ, ಅದನ್ನು ಮಾಡಿಟ್ಟಿದ್ದೀನಿ. ಸೊ ಅದನ್ನು ರೆಸಿಪಿಗೆ ಹಾಕ್ತೀನಿ, ರೆಸಿಪಿ ವಿಡಿಯೋ ಎಲ್ಲ ಹಾಕ್ತೀನಿ, ಖಂಡಿತ ನೋಡಿ ಮಾಡ್ಕೊಳ್ಳಿ. ತುಂಬ ಈಸಿಯಾಗಿ ತೋರಿಸಿದ್ದೀನಿ. ಸಾಫ್ಟಾಗೂ ಎಲ್ಲ ತುಂಬ ಗಟ್ಟಿ ಆಗೋ ಥರ ಮಾಡಿಲ್ಲ. ಯಾರು ಬೇಕಿದ್ರು, ಮಕ್ಕಳು ಬೇಕಿದ್ರು ತಿನ್ಕೋಬೋದು. ಸೊ ಅದಕ್ಕೆ ಅದು ನೋಡಿ, ರೆಸಿಪಿ ಮಿಸ್ ಮಾಡಬೇಡಿ, ಖಂಡಿತ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ. ಈಗ ಕರಾಟೆ ಕ್ಲಾಸ್ಗೆ ಹೋಗಿದ್ದಾರೆ ನನ್ನ ಮಕ್ಕಳು, ಕರ್ಕೊಬರಕ್ಕೆ ಹೋಗಬೇಕು ನಾನು. ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್. ಇಲ್ಲಿಗೆ ಲಾಗ್ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಬಾಯ್ ಬಾಯ್, ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.